ಎಲ್ಲಿಗೋಗಿ ಹೇಳಿ ಈ ಬಾಳದಾರಿ ಕಾಣದನ್ನ ಬೇಲಿ. ಸುತ್ತ ಸಂತೆ ಇದ್ರು ಯಾರು ನನ್ನವರಲ್ಲ ಅನ್ನೋ ಅನಾಥ ಭಾವ ಕಾಡುತ್ತಲ್ಲ, ಅದು ಹಾರಿಬಲ್. ಹಲೋ ನಮಸ್ಕಾರ, ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವರು ವಿಶೇಷ ಅತಿಥಿಗಳು ಅಂತ ಹೇಳ್ಬೋದು. ಇವರ ಬಗ್ಗೆ ಹೇಳಬೇಕು ಅಂತ ಇದ್ರೆ, ಇವರು ದೊಡ್ಡ ಮನೆ ಹುಡುಗಿ, ಇದೀಗ ಪ್ರೊಡಕ್ಷನ್ಗೆ ಕೈ ಹಾಕಿದ್ದಾರೆ. ಇವರ ಮುಗ್ಧತೆ, ಅದೇ ರೀತಿ ಇವರ ಮಾತಿನಿಂದಲೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇವರು ನಮ್ಮ ಶಿವರಾಜ್ ಕುಮಾರ ಮುದ್ದಿನ ಮಗಳು ನಿವೇದಿತಾ ಶಿವರಾಜ್ ಕುಮಾರ್ ಅವರಿತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಇದ್ದಾರೆ. ಮ್ಯಾಮ್, ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಎಸ್, ಅದೇ ರೀತಿ ಇನ್ನೊಬ್ರು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ, ಫೈರ್ ಫ್ಲೈಯಲ್ಲಿ ಫ್ಲೈ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಫೈರ್ ಫ್ಲೈನ ನಿರ್ದೇಶಕ, ಅದೇ ರೀತಿ ಹೀರೋ ನಮ್ಮ ಜೊತೆ ವಂಶಿ ಅವರಿದ್ದಾರೆ. ಸರ್, ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ನೀವು ಬ್ಯೂಟಿಫುಲ್ ಆಗಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಗೆ ಹ್ಯಾಂಡ್ಸಮ್ ಅಂತ ಹೇಳೋದಕ್ಕೆ ನೀವು ನಂಗೆ ಕಮೆಂಟ್ ಕೊಟ್ಟದ್ದು? ಇಲ್ಲ ಮುಂಚೆನೇ ಹೇಳ್ಬೇಕಂತಿದ್ದೆ, ಯಾಕೆ ಮತ್ತೆ ರಿಸ್ಕ್ ಯಾಕೆ ಅಂತ ಹೇಳಿಲ್ಲ. ಓಕೆ, ಎಸ್. ಮೊದಲಿಗೆ ನಿವೇದಿತಾ ಮ್ಯಾಮ್ ಹತ್ರ ಮಾತಾಡೋಣ. ಎಸ್ ಮ್ಯಾಮ್, ಯಾವ ರೀತಿ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ ಸಿನಿಮಾದು? ಚೆನ್ನಾಗಿ ನಡೀತಾ ಇದೆ. ಇನ್ನೊಂದು 1 ವೀಕ್ ಇದೆ ರಿಲೀಸ್ಗೆ, ಸೊ ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ. 5 days ಇದೆ. 5 days, ಸಾರಿ. 5 days. ಮ್ಯಾಮ್, ಮೊದಲಿಗೆ ನನ್ನ ಕ್ವಶನ್ ಏನು ಅಂತ ಹೇಳಿದ್ರೆ, ನಿಮಗೆ ಅಂಡಮಾನ್ ಸಿನಿಮಾದಲ್ಲಿ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಂತ ಹೇಳಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾಗಿದೆ. ಆ್ಯಕ್ಟಿಂಗಿಗೆ ಯಾಕೆ ಕೈ ಹಾಕಲಿಲ್ಲ ಅಂತ ಹೇಳಿ ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂಥ ಪ್ರಶ್ನೆ ಅದು. ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನಾನು ಅಂಡಮಾನ್ ಮಾಡಬೇಕಂದ್ರೆ ಐ ವಾಸ್ ವೆರಿ ಯಂಗ್. ಸೊ ಅದು 4 ವರ್ಷ ಇದ್ರಿ ಅನ್ಸುತ್ತೆ. 4 years. ಸೊ ಅದಾದಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಸೊ ಮಾಡಲಿ. ಯಾವಾಗಾದರೂ ಇನ್ನು ಆ್ಯಕ್ಟಿಂಗಿಗೆ ಮಾಡಬೇಕು ಅಂತ ಹೇಳಿ ಅನಿಸಿದ್ದಿದ್ಯಾ? ಇಲ್ಲ. ಈ ಸಿನಿಮಾ ಆದಮೇಲೆ ನಾವೆಲ್ಲರೂ ವೆಯ್ಟ್ ಮಾಡುವ ಅನಿಸುತ್ತೆ. ಇಲ್ಲ, ನೋ ಆ್ಯಕ್ಟಿಂಗ್. ಎಸ್. ವಂಶಿ ಸರ್, ಮೊದಲನೇದಾಗಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಕಂಗ್ರ್ಯಾಚುಲೇಷನ್. ಯಾವ ರೀತಿ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಇದೆ ಮೇಡಮ್. ಒಂದು ದೊಡ್ಡ ಸಂಸ್ಥೆ, ನನ್ನ ಮೊದಲನೇ ಸಿನಿಮಾಗೆ 2 ಪ್ರಮುಖ ಪಾತ್ರ ಕೊಟ್ಟಿದೆ. ನಿರ್ದೇಶಕನಾಗಿ, ಇಲ್ಲಿ ಹೀರೋ ಆಗಿ 2 ರೋಲ್ ಕೊಟ್ಟಾಗ ತುಂಬ ಖುಷಿ ಇದೆ. ಅದೇ ರೀತಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅವರ ಮೊದಲನೇ ಸಿನಿಮಾ ನನಗೆ ಕೊಟ್ಟಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಏನು ಅಂದ್ಕೊಂಡಿದ್ದೀವೋ ಸ್ಕ್ರಿಪ್ಟಿಂದ ಸ್ಕ್ರೀನ್ವರೆಗೂ ಅದನ್ನು ಅಚೀವ್ ಮಾಡಿದ್ದೀವಿ. ಅದೇ ದೊಡ್ಡ ಖುಷಿ ಇದೆ ನನಗೆ. ನಿವೇದಿತಾ ಮ್ಯಾಮ್, ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಿನಿಮಾಗೆ, ಈ ಹೊಸೊಬ್ರ ಸಿನಿಮಾ ಅಂತ ಹೇಳಿ ಬಂದಾಗ ಅದೆಷ್ಟೋ ಜನರಿಗೆ ಆಗೋದಿದೆ, ಹೊಸೊಬ್ರ ಸಿನಿಮಾಗೆ ಮಾಡೋದು ಬೇಡ, ಪ್ರೊಡ್ಯೂಸ್ ಏನು ಎಕ್ಸ್ಪೀರಿಯನ್ಸ್ ಇದ್ದ ಆ್ಯಕ್ಟರ್ಸ್ ಹತ್ರ ಮಾಡುವ ಅಂತ ಹೇಳಿ. ನೀವು ಯಾಕೆ ಮ್ಯಾಮ್ ಹೊಸೊಬ್ರ ಸಿನಿಮಾಕ್ಕೆ ಕೈ ಹಾಕಿದ್ರಿ? ಅಂದರೆ ನನಗೆ ಯಾಕೆ ಮಾಡಬಾರ್ದು ಅನಿಸ್ತು ಫಸ್ಟ್ ಆಫ್ ಆಲ್. ಬಟ್ ನಾನು ವೆಬ್ ಸೀರೀಸ್ ಮಾಡ್ತಿದ್ದಾಗಲೇ ನಾನು ನ್ಯೂ ಟೀಮ್ಸ್ ಜೊತೆಗೇ ವರ್ಕ್ ಮಾಡ್ತಾಯಿದ್ದೆ. ಸೊ ಹಂಗೆ ನೋಡಬೇಕಂದ್ರೆ ಇದು ನನ್ನ ಫಸ್ಟ್ ಸಿನಿಮಾ. ಸೊ ನಾನು ನ್ಯೂ ಕಮರೇ ಫಿಲ್ಮ್ ಇಂಡಸ್ಟ್ರಿ, ನಾನು ನ್ಯೂನೇ. ಸೊ ವಂಶಿ ಅವರು ಜೊತೆ ನಾನು 2 ವೆಬ್ ಸೀರೀಸ್ ವರ್ಕ್ ಮಾಡಿದ್ದೆ. ಅಂದರೆ ಪಿಚ್ ಮಾಡಿದ್ವಿ OTT ಪ್ಲ್ಯಾಟ್ಫಾರ್ಮ್ಸ್ಗೆ, ಅದು ವರ್ಕೌಟ್ ಆಗಲಿಲ್ಲ. ಸೊ ಫೈರ್ಫ್ಲೈ ಸ್ಕ್ರಿಪ್ಟು ನರೇಟ್ ಮಾಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಸೊ ಬಿಗ್ ಬ್ಯಾನರ್, ದೊಡ್ಡ ಬ್ಯಾನರಲ್ಲಿ, ಅದು ಕೂಡ ಡೈರೆಕ್ಟಾಗಿ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ತುಂಬ ಪ್ರೆಷರ್ ಇತ್ತು ನಿಮ್ಮ ಮೇಲೆ, ಅದೇ ರೀತಿ ತುಂಬ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ವರ್ಕ್ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ ಮೇಡಮ್, ಮತ್ತು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಏನೇ ಇದ್ರೂ ಕೂಡ ಅದಕ್ಕೆ ಒಂದೇ ಸಿಂಪಲ್ ಸೊಲ್ಯೂಷನ್ ಅಂದರೆ ಕರೆಕ್ಟಾಗಿ ಕೆಲಸ ಮಾಡಬೇಕು. ಯಾರೆಷ್ಟು ಏನಂದರೆ ಕೂಡ, ಎಷ್ಟೇ ಪ್ರೆಷರ್ ಇದ್ರೂ ಒಂದು ವರ್ಕ್ ಅನ್ನೋದು ವೆರಿ ಆನೆಸ್ಟ್ ಅಟೆಂಪ್ಟ್ ಮಾಡಿದ್ದೀವಿ. ಆ್ಯಂಡ್ ಫಿಲಿಮ್ ಶೂಟಿಂಗ್ ಟೈಮಲ್ಲಿ ನಮಗೆ ಯಾವುದೇ ರೀತಿ ಪ್ರೆಷರ್ ಬರ್ದಿರಂಗೆ, ತೊಂದರೆ ಬರ್ದಿರಂಗೆ ನಮ್ಮ ಪ್ರೊಡ್ಯೂಸರ್ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರಿಗೆ ಮೇಯ್ನ್ ಬೇಕಾಗಿದ್ದೆ ಕ್ರಿಯೇಟಿವ್ ಫ್ರೀಡಮ್. ಅದನ್ನು ನಂಗೆ ಇಡೀ ಸಿನಿಮಾಲಿ ಎಲ್ಲೂ ತೊಂದರೆ ಕೊಡ್ದಿರಂಗೆ, ಸಿನಿಮಾಗೆ ಏನು ಬೇಕೋ ಅದು ಎಲ್ಲ ಥರನೂ ವ್ಯವಸ್ಥೆ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಪ್ರೆಷರ್ ಕಮ್ಮಿ ಇದೆ. ಓಕೆ ಮ್ಯಾಮ್, ಫೈರ್ ಫ್ಲೈ, ಓಕೆ, ಅದು ಕನ್ನಡದಲ್ಲಿ ಹೇಳಬೇಕಂತ ಹೇಳಿದ್ರೆ ಮಿಂಚು ಹುಳ. ಫೈರ್ ಫ್ಲೈಗಿಂತ ಮಿಂಚು ಹುಳ ಎಲ್ಲೋ ಜಾಸ್ತಿ ಎಫೆಕ್ಟಿವ್ ಆಗ್ತಿತ್ತಾ ಟೈಟಲ್ ಅಂತ ಹೇಳಿ ಅನಿಸಿದ್ದೆಪ್ಪ. ಏನು ಹೇಳ್ತೀರಾ ಇದಕ್ಕೆ? ಇಲ್ಲ, ನಾವು ಟೈಟಲ್ ಸೆಲೆಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ಆಪ್ಷನ್ಸ್ ಇತ್ತು. ಸೊ ಮಿಂಚು ಹುಳ ಅಂತಲೂ ಬಂತು, ಬಟ್ ಅದು ಸ್ವಲ್ಪ ತುಂಬ ಆರ್ಟ್ ಮೂವಿ ಥರ ಆಗ್ಬೋದು ಅಂತ ವಿ ಥಾಟ್ ಸ್ವಲ್ಪ ಎಲ್ಲರಿಗೂ ರಿಲೇಟ್ ಆಗುವಂಥ ಒಂದು ಟೈಟಲ್ ಫೈರ್ ಫ್ಲೈ ಇಡೋಣ ಅಂತ. ಆಮೇಲೆ ಬೇಸಿಕ್ಲಿ ಅದು ನಮ್ಗೇನು ಬೇಕಾಗಿತ್ತು ಅಂದರೆ ಒಂದು ಲೈಟ್ ಹೋಪ್ ಥರ ಎಲ್ಲರಲ್ಲಿ ಒಂದು
ರೇ ಆಫ್ ಹೋಪ್ ಥರ ಇರುತ್ತಲ್ಲ, ಸೊ ಅದಕ್ಕೆ. ಆ್ಯಂಡ್ ಇನ್ನೊಂದು ರೀಸನ್ ಏನಂದರೆ ನೆಕ್ಸ್ಟ್ ಸಿನಿಮಾ OTT ಅಲ್ಲಿ ಬಂದಾಗ ಬೇರೆ ಲ್ಯಾಂಗ್ವೇಜಸಲ್ಲಿ ಕೂಡ ಪ್ಲ್ಯಾನ್ ಮಾಡ್ತಿದ್ವಿ. OTT ಬಂದಾಗ ಆಗ ಎಲ್ಲ ಒಂದು ಟೈಟಲ್ ಇದ್ರೆ ಈಸಿ ಇರುತ್ತೆ ಅಂತ, ಕನೆಕ್ಟ್ ಈಸಿ ಆಗುತ್ತೆ ಅಂತ ಅಷ್ಟೇ. ಇವಾಗ ನಾವು ಫೈರ್ ಫ್ಲೈ ಮಿಂಚುಳ ಅಂತ ಕನ್ನಡದಲ್ಲಿ ಇಡ್ತೀವಿ, ತೆಲುಗುಗೆ ನಾನೇನೋ ಬೇರೆ ಇಡಬೇಕಾಗತ್ತೆ, ತಮಿಳ್ಗೆ ಬೇರೆ ಇಡಬೇಕಾಗತ್ತೆ. ಸೊ ಒಂದು ಜನರಲೈಸ್ಡ್ ಮಾಡಿ ಒಂದು ಟೈಟಲ್ ಇಟ್ಟರೆ ಸೊ ದಟ್ ಈವನ್ OTT ಪ್ಲ್ಯಾಟ್ಫಾರ್ಮ್ಗೆ ಹೋದ್ಮೇಲೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಬಿಕಾಸ್ ಮಿಂಚುಳ ಪ್ರತಿ ಲ್ಯಾಂಗ್ವೇಜಲ್ಲೂ ಬೇರೆ ಬೇರೆ ಹೆಸರಿದೆ ಅದಕ್ಕೆ. ಮಿಂಚುಳ ಅಂತ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಒಂದೇ ಇದ್ದಿದ್ರೆ ಮಿಂಚುಳ ಅಂತಲೇ ಇಡ್ತಿದ್ರಿ. ಸೊ ಅದೊಂದು ರೀಸನ್ ಇದೆ ಅಷ್ಟೇ. ಫೈರ್ ಫ್ಲೈದು ಟೀಸರ್ ಟ್ರೈಲರ್ ನೋಡಿದಾಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ? ಎಲ್ಲರೂ ಕೂಡ ತುಂಬಾ ಒಳ್ಳೆ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಈ ಸಿನಿಮಾದ ಟೈಟಲ್ ಟ್ರೀಸರ್ ನೋಡಿದ್ಮೇಲೆ. ಇದಕ್ಕೆ ಏನಂತ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂದರೆ ಆಡಿಯನ್ಸಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಇಂಡಸ್ಟ್ರಿಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಮೈ ಫುಲ್ ಟೀಮ್ ವಿ ವೆರಿ ಎಕ್ಸೈಟೆಡ್. ತುಂಬ ಖುಷಿ ಆಯಿತು ಮ್ಯಾಮ್. ಟೀಸರ್ ಮತ್ತು ಟ್ರೈಲರ್ ನೋಡಿ ಶಿವಣ್ಣ ಏನಂದ್ರು? ಅವ್ರಿಗೆ ತುಂಬ ಇಷ್ಟ ಆಯಿತು. ಲೈಕ್ ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಹಿ ಲೈಕ್ ಇಟ್. ಅವ್ರಿಗೆ ಇಷ್ಟ ಆಯಿತು. ಸರ್, ವಂಶಿ ಸರ್, ಈ ಸಿನಿಮಾದಲ್ಲಿ ಒಂಥರ ಚೂಸಿಗಾಗಿ ಹ್ಯಾಪಿಯಾಗಿ ಲಾಸ್ಟ್ ನೋಡ್ಬೇಕಾದ್ರೆ ಸ್ಯಾಡಿಂಗ್ ಫೀಲ್ ಇದೆ. ಸೊ ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ ಈ ಸಿನಿಮಾದಲ್ಲಿ ನೀವು ಅಂತ ಹೇಳಿ? ಸಿನಿಮಾದಲ್ಲಿ ವಿಕ್ಕಿ ಅನ್ನೋ ಪಾತ್ರ ಮಾಡ್ತಿರೋದು. ಆ್ಯಂಡ್ ಎಂಟೈರ್ ಸಿನಿಮಾ ಬಂದು ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ಇರುತ್ತೆ. ಅಂದರೆ ವಿಕ್ಕಿದೇ ಕತೆ ಇರುತ್ತೆ ಎಂಟೈರ್ ಸಿನಿಮಾದಲ್ಲಿ. ಅವನು ಯಾವ ಥರ ಪಾತ್ರಗಳನ್ನ ಮೀಟ್ ಆಗ್ತಾನೆ ಅವನ ಲೈಫ್ ಜರ್ನಿಯಲ್ಲಿ ಅನ್ನೋದು ನಮ್ಮ ಫೈರ್ ಫ್ಲೈ ಕತೆ. ಆ್ಯಂಡ್ ಒಂದು ಮಿಡ್-20s ಹುಡುಗ, ಅವನ ತೊಂದರೆ, ಅವನೊಂದು ನೋವನ್ನ ಹೆಂಗೆ ಓವರ್ಕಮ್ ಮಾಡ್ತಾನೆ, ಒಂದು ಲೋನ್ಲಿನೆಸ್, ಡಿಪ್ರೆಷನ್ ಅನ್ನೋದನ್ನು ಹೆಂಗೆ ಅದನ್ನು ಓವರ್ಕಮ್ ಮಾಡಿ ಹೊರಗೆ ಬರ್ತಾನೆ ಅನ್ನೋದೇ ಫೈರ್ ಫ್ಲೈ ಸಿನಿಮಾ. ಮ್ಯಾಮ್, ಈ ಕಾಸ್ಟಿಂಗ್ ಸೆಲೆಕ್ಷನ್ಸ್ ಎಲ್ಲ ಯಾವ ರೀತಿ ಆಗಿತ್ತು, ಯಾವ ರೀತಿ ಮಾಡಿದ್ರಿ ಅಂತ ಹೇಳಿ? ಅಂದರೆ ವಿಕ್ಕಿ ಪಾತ್ರ ಬಂದಾಗ ನಾವು ಸ್ವಲ್ಪ ಆಪ್ಷನ್ಸ್ ಇತ್ತು ಸೆಲೆಕ್ಟ್ ಮಾಡೋಕ್ಕೆ. ಸೊ ಮಿಡ್-20s to 30s ಯಂಗ್ ಆ್ಯಕ್ಟರ್ ಬೇಕಾಗಿತ್ತು. ಸೊ ವಂಶಿ ಅವರು ನಾನೇ ಮಾಡ್ತೀನಿ ಅಂತ ಹೇಳಿದಾಗ ನಾನು ಅವ್ರ ವರ್ಕ್ ನೋಡಿದ್ದೆ, ಪೆಂಟಗಾನ್ ನೋಡಿದ್ದೆ, ಅವ್ರದ್ದು ಶಾರ್ಟ್ ಮೂವೀಸ್ ನೋಡಿದ್ದೆ. ಸೊ ಐ ಫೆಲ್ಟ್ ಹಿಸ್ ಪರ್ಫಾರ್ಮೆನ್ಸಸ್ ಆರ್ ರಿಯಲಿ ಗುಡ್. ಸೊ ಹಿ ಓನ್ಲಿ ಡಿಸೈಡೆಡ್ ಟು ಡೂ ಇಟ್. ಆ್ಯಂಡ್ ಅದರ್ ಆ್ಯಕ್ಟರ್ಸ್ ಎಲ್ಲ ಬೇರೆ ಕಾಸ್ಟ್ ಎಲ್ಲ ಅಂದರೆ ಆ ಪಾತ್ರಕ್ಕೆ ಏನೇನು ಬೇಕಾಗಿತ್ತು, ಆ ಕ್ಯಾರೆಕ್ಟರಿಗೆ ಯಾರ್ಯಾರು ಬೇಕಾಗಿದ್ರು ಹಾಗೆ ಸೆಲೆಕ್ಟ್ ಮಾಡಿದ್ದು. ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸೀನಿಯರ್ ಆರ್ಟಿಸ್ಟ್ನು ನಾವು ಪಿಕ್ ಮಾಡಿದ್ದೇನಕ್ಕಂದರೆ ಸ್ವಲ್ಪ ಅವರು ಹೊಸ ಫೇಸ್ ಆಗಿದ್ರಿಂದ ಸ್ವಲ್ಪ ವೇಟೇಜ್ ಇರಲಿ ಅಂತ ವಿ ಡಿಸೈಡೆಡ್ ಟು ಗೋ ವಿತ್ ಅದರ್. ವಂಶಿ ಸರ್, ನಿಮ್ಮ ಕ್ಯಾರೆಕ್ಟರ್ ಬಂದಾಗ ವಿಕ್ಕಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಾ. ಇದರಲ್ಲಿ ಅಚ್ಯುತ್ ಸರ್ ಮತ್ತೆ ಸುಧಾರಾಣಿ ಅವರು ನಿಮ್ಮ ಪಪ್ಪ ಅಮ್ಮ ಆಗಿದ್ದಾರೆ. ಸೊ ಇವರ ಬಗ್ಗೆ ಆ್ಯಕ್ಟಿಂಗ್ ಮಾಡಿರೋದು ಯಾವ ರೀತಿ ಇದೆ, ಇವ್ರ ಜೊತೆ ಆ್ಯಕ್ಟ್ ಮಾಡಿರೋ ಬಗ್ಗೆ? ತುಂಬ ಖುಷಿ ಆಗುತ್ತೆ ಮೇಡಮ್. ಒಂದು ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡೋದು. ಅವ್ರಿಗೆ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿನೇ ಅವರು ಡೆಲಿವರ್ ಮಾಡ್ತಾರೆ. ಆ್ಯಂಡ್ ಅವರು ಡಿಸಿಪ್ಲಿನ್ ಆಗಿರಲಿ, ಅವರು ಒಂದು ಸೀನ್ನ ಟ್ರೀಟ್ ಮಾಡೋ ವೇ ಆಗಿರಲಿ, ತುಂಬ ಖುಷಿ ಕೊಡುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಅಗೇನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಫಸ್ಟ್ ಸಿನಿಮಾ AD ಆಗಿ ಮಾಡಿದಾಗ ಮಾಯಾ ಬಜಾರ್ ಸಿನಿಮಾದಲ್ಲಿ ಅಚ್ಯುತ್ ಸರ್ ಸುಧಾರಾಣಿ ಮೇಡಮೇ ಇದ್ರು ಕಾಂಬಿನೇಷನ್. ನನ್ನ ಫಸ್ಟ್ ಸಿನಿಮಾಗೂ ಅವ್ರ ಕಾಂಬಿನೇಷನ್ನೇ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಇಬ್ಬರಿಗೂ ಕ್ವಶನ್ ಇದು, ಸೆಟ್ಟಲ್ಲಿ ಯಾವುದಾದ್ರೂ ಫನ್ನಿ ಮೂಮೆಂಟ್ಸ್ ಅಲ್ಲ ತುಂಬ ಕಷ್ಟದ್ದು ಮೂಮೆಂಟ್ಸ್ ಏನಾದರೂ ಇತ್ತಾ? ಆ್ಯಕ್ಟಿಂಗ್ ಆಗಿರ್ಬೋದು, ಅಲ್ಲ ಮ್ಯಾಮ್ ನೀವು ನೋಡಿರೋ ಪ್ರಕಾರ ಇದು ಕಷ್ಟಪ್ಪ, ಯಾಕಿತ್ತು ಈ ಸೀನ್ಸ್, ಬೇಡ ಇತ್ತು ಅಂತ ಅನಿಸಿದೆ ಏನಾದರೂ ಇತ್ತಾ? ಕಷ್ಟ ಥರ ಫಾರ್ಮ್ ಕಷ್ಟ, ಬಟ್ ಪ್ಲ್ಯಾನಿಂಗ್ ಅಂದರೆ ಸಿನಿಮಾದಲ್ಲಿ ಮೇಜರ್ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿತ್ತು. ಯಾಕಂದರೆ ನಮ್ಮದು ಆಲ್ಮೋಸ್ಟ್ ಒಂದು 70 to 80% ಸಿನಿಮಾ ಸೆಟ್ಟಲ್ಲೇ ಆಗಿತ್ತು, ವೆರಿ ಕಂಟ್ರೋಲ್ಡ್ ಸ್ಪೇಸಲ್ಲಿ. ಆ್ಯಂಡ್ ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಬೇಕಾಯಿತು. ಒಂದು ಈಸಿಲಿ ಒಂದು 20 ದಿವಸ ಪ್ರಿಪ್ರೇಷನ್ಸ್ ಮಾಡಿ ಸೆಟ್ಟಿಗೆ ಹೋಗ್ತಿದ್ರಿ ನಾವು. ಸೊ ಅದರಿಂದ ಆ ಥರ ಡಿಫಿಕಲ್ಟೀಸ್ ಅಂತಂದರೆ ಏನೂ ಬಂದಿಲ್ಲ. ಬಟ್ ನೀವು ಟ್ರೈಲರಲ್ಲಿ ಲಾಸ್ಟ್ ಶಾಟ್ ನೋಡಿದಾಗ ಲೈಟ್ ಆನ್ ಆಗುತ್ತಲ್ಲ ಒಂದು ತೋಟದಲ್ಲಿ, ಅದು ಎಂಟೈರ್ ಬಂದು ಸೆಟಪ್ ಮಾಡಿರೋದು ನಾವು. ಅದು ಎಲ್ಲೋ ಹೋಗಿ ಶೂಟ್ ಮಾಡ್ಕೊಂಬಂದಿರೋದಲ್ಲ. ಆ ಸೆಟಪ್ ಪ್ರೋಸೆಸ್ ತುಂಬ ನಮಗೆ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಆ ಲೈಟ್ ಆಗಿರಲಿ, ಎಲ್ಲೋ ಲೈಟ್ ಆಗಿರಲಿ ಇವಾಗ ಮಾರ್ಕೆಟಲ್ಲಿ ಅವೈಲಬಲ್ ಇಲ್ಲ. ಸೊ ಅದನ್ನ ಎಲ್ಲಿಂದನೂ ಹುಡುಕಿ ತರಿಸ್ಬೇಕಾಗಿತ್ತು. ಈವನ್ ಆ ತೋಟದಲ್ಲಿ ಕೆಳಗಡೆ ಗಿಡ ಸೇವಂತಿಗೆ ಹೂವದೇನು ನೋಡ್ತಿರೋ ಅದನ್ನೆಲ್ಲ ನಾವು ಪ್ಲ್ಯಾಂಟ್ ಮಾಡಿರೋದು ಆ ತೋಟದಲ್ಲಿ. ಸೊ ಆ್ಯಕ್ಚುಲಿ ನಾವು ಒಂದು ಫಾರ್ಮಿಂಗ್ ಮಾಡಬೇಕಾಯಿತು ಆ ಸೀಕ್ವೆನ್ಸ್ಗೆ. ಸೊ ಅದೊಂದು ಹೆಂಗಂದರೆ ಪ್ರಾಕ್ಟಿಕಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಚಾಲೆಂಜಿಂಗ್ ಅನಿಸಿತ್ತು. ಓಕೆ, ವಂಶಿ ಸರ್, ನಿಮಗೆ ಈ ಕ್ಯಾರೆಕ್ಟ್ರಲ್ಲಿ ತುಂಬ ಟ್ರಿಕ್ಕಿ ಆಗಿರುವಂಥ ಒಂದು ಮೂಮೆಂಟ್ ಅವ್ರ ಆ್ಯಕ್ಷನ್ ಏನೋ ಅಂತಾದರೂ ಇದ್ದರೆ ಯಾವುದು ಈ ಸಿನಿಮಾದಲ್ಲಿ ಅಂತ ಹೇಳಿ?
ರೊಮ್ಯಾನ್ಸ್ ಸ್ವಲ್ಪ ಕಷ್ಟ ಆಯಿತು ಮೇಡಮ್. ಓ ಹೌದಾ? ಅಂದರೆ ನಂಗೆ ಅದು ಗೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ನಾನೇ ಡೈರೆಕ್ಟರ್ ಆಗಿರೋದ್ರಿಂದ ನೋಡಿ ಡೈರೆಕ್ಟರ್ ಬೇಕು ಅಂತ ಮಾಡಿಸ್ಕೊತಿದ್ದಾನೆ, ಈ ಥರದ್ದೆಲ್ಲ ಬರ್ತಿತ್ತು. ಬಟ್ ಸ್ಟೋರಿಗೆ ಏನು ಬೇಕೋ ಅದು ನಾವು ಎಕ್ಸಿಕ್ಯೂಟ್ ಮಾಡಿದ್ರಿ, ಅದು ಸ್ವಲ್ಪ ನನಗೆ ಸ್ವಲ್ಪ ಕಷ್ಟ ಆಯಿತು. ಸರ್ ರಿಯಲ್ ಲೈಫಲ್ಲಿ ಹಾಗೆ ಏನಾದರೂ ಕಷ್ಟನ ರೊಮ್ಯಾನ್ಸ್ ಮಾಡೋದು? ಕ್ಯಾಮ್ರಾ ಮುಂದೆ ಕಷ್ಟ ಮೇಡಮ್. ಮ್ಯಾಮ್ ಇದು ಯಾವ ಜಾನರಲ್ಲಿ ಬರ್ತಾ ಇದೆ ಈ ಸಿನಿಮಾ? ಎಂಟರ್ಟೈನರ್. ಇದು ಇಟ್ಸ್ ಅನ್ ಎಂಟರ್ಟೈನರ್, ಫ್ಯಾಮಿಲಿ ಎಂಟರ್ಟೈನರ್. ಅಂದರೆ ಅದು ಫುಲ್ ಎಲ್ಲ ಥರ ಇರುತ್ತೆ, ಅಂದರೆ ಆಲ್ ಎಮೋಷನ್ಸ್ ಇರುತ್ತೆ ಆ್ಯಂಡ್ ಇಟ್ಸ್ ಅ ಫನ್ ಫ್ಯಾಮಿಲಿ ಎಂಟರ್ಟೈನರ್. ಹಾಗಾದ್ರೆ ಪಕ್ಕ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ ಅಂತ ಹೇಳ್ಬೋದು. ಪೇರೆಂಟ್ಸು ಅವ್ರ ಮಕ್ಕಳು ಬಂದು ಜೊತೆಗೆ ನೋಡುವಂಥ ಸಿನಿಮಾ. ಆ್ಯಂಡ್ ಈಗಿನ ಮಿಡ್-20ಸಲ್ಲಿರೋ ಹುಡುಗನಿಗೆ, ಈಗಿನ ಜನ್ರೇಷನ್ ಹುಡುಗಿ ಹೆಂಗೆ ಎಮೋಷನ್ಸ್ನ ಓವರ್ಕಮ್ ಮಾಡೋದಕ್ಕೆ ಅವರು ಏನೆಲ್ಲ ವಿಚಿತ್ರವಾಗಿ ಮಾಡ್ತಾರೆ, ಇಲ್ಲಾಂದರೆ ಅವ್ರ ಥಾಟ್ ಪ್ರೊಸೆಸ್ ಏನು ಅನ್ನೋದನ್ನೆಲ್ಲ ಕ್ಲೀನಾಗಿ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಆ್ಯಂಡ್ ಬಾಂಡಿಂಗ್, ರಿಲೇಷನ್ಸ್ ಬಾಂಡಿಂಗ್, ರಿಲೇಟಿವ್ಸ್ ಬಾಂಡಿಂಗ್, ಪೇರೆಂಟ್ಸ್ ಬಾಂಡಿಂಗ್, ಒಂದು ಗರ್ಲ್ ಫ್ರೆಂಡ್ ಬಾಂಡಿಂಗ್, ಇದನ್ನೆಲ್ಲ ತುಂಬ ಚೆನ್ನಾಗಿ ಈ ಸಿನಿಮಾಲಿ ಒಂದು ಪ್ರೀತಿ ಅನ್ನೋದೇನು, ಒಂದು ನೋವು ಅನ್ನೋದೇನು, ದುಃಖ ಸುಖ, ಅಳು ನಗು, ಈ ಪ್ರತಿಯೊಂದು ಎಮೋಷನ್ಸ್ನು ಬೇಸಿಕ್ ಹ್ಯೂಮನ್ ಎಮೋಷನ್ಸ್ನು ನಾವು ಪ್ರೆಸೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಓಕೆ, ಈಗ ಜೆನ್ಜಿ ಲವ್ ಸ್ಟೋರಿ ಅನ್ನುವಂಥದ್ದು ಎಲ್ಲ ಕಡೆ ಕೂಡ ತುಂಬಾ ಫೇಮಸ್ ಆಗಿರುವಂಥದ್ದು ಅಂತ ಹೇಳ್ಬೋದು. ನಿಮ್ಮದ್ರಲ್ಲೂ ಅದೇ ರೀತಿ ಜೆನ್ಜಿ ಲವ್ ಸ್ಟೋರಿ ಏನಾದರೂ ಇದೆಯಾ? ಅಂದರೆ ಫುಲ್ ಜೆನ್ಜಿ ಟೈಪ್ ಅಂತ ಏನಿಲ್ಲ. ಬೇಸಿಕಲಿ ಜೆನ್ಜಿ ಅಂದಿದ ತಕ್ಷಣ ಜನ ಸಿಚುವೇಶನ್ಶಿಪ್ಪು ಅದು ಇದು ಅಂತ ಇದೇ ಮಾತಾಡ್ತಾರೆ. ಬಟ್ ಆ್ಯಕ್ಚುಲಿ ಜೆನ್ಜಿ ಕಿಡ್ಸ್ ತುಂಬ ಸೆನ್ಸಿಟಿವ್ ಕಿಡ್ಸ್. ಅವರು ವೆರಿ ಸೆಲ್ಫ್ ಸೆಂಟರ್ಡ್ ಇರ್ತಾರೆ. ಅವ್ರಿಗೆ ಹೆಂಗೆ ಅಂದರೆ ಅವ್ರಿಗೇನಾದರೂ ಎಮೋಷನ್ ಇದ್ದರೆ ಅದರಿಂದ ಓವರ್ಕಮ್ ಆಗೋದಕ್ಕೆ ತುಂಬ ಟೈಮ್ ತೊಗೊತಾರೆ. ನಾವು ಜೆನ್ಜಿ ಕಿಡ್ಡೆ ಸರ್. ಹೌದು, 2000 ಆದಮೇಲೆ ಮೇಡಮ್. ಅವ್ರಿಗೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಗು ಬಂದರೆ ಜೋರಾಗಿ ನಗ್ಬಿಡ್ತಾರೆ. ಅದು ನಾವು ಹಳುಬ್ರೆಲ್ಲ ಹಂಗಿಲ್ಲ. ನಮ್ಗೊಂದು ಸ್ವಲ್ಪ ಈ ಲೋನ್ಲಿನೆಸ್ ಅಂದರೆ ಮನೇಲಿ ಹೊಡಿತಿದ್ರು ಡಿಪ್ರೆಷನ್ ಅಂದಿದ ತಕ್ಷಣ. ಈಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಡಿಪ್ರೆಷನ್ ಆಗ್ತೀನಿ, ನಾನು ಇದಾಗ ಮಾಡಬೇಕು, ಇದು ಮಾಡಬೇಕು ಅಂತ. ಬೇಸಿಕಲಿ ಜೆನ್ಜಿ ಆಚೆ ಕಡೆ ಹೆಂಗೆ ಪೋಟ್ರೆ ಆಗಿದೆ ಅಂದರೆ, ಜೆನ್ಜಿ ಅಂದಿದ ತಕ್ಷಣ ಮೋರ್ ಆಫ್ ದ ರಿಲೇಷನ್ಶಿಪ್ಪು, ಇದು ಡೇಟಿಂಗ್ ಇದ್ರ ಮೇಲೇ ಇರುತ್ತೆ. ಬಟ್ ಅವ್ರ ಎಮೋಷನ್ಸ್ ಏನು, ವಾಟ್ ಈ ಗೋಸ್ ಥ್ರೂ ಅನ್ನೋದನ್ನ ನಾವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸಿನಿಮಾ ತೋರಿಸಿರೋದು. ಮ್ಯಾಮ್ ನಿಮಗೆ ಇದೇ ಜಾನರ್ ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ, ಪ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತಾ, ಅಲ್ವಾ ರ್ಯಾಂಡಮ್ ಆಗಿ ಒಂದು ಕತೆ ತಗೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸಿನಿಮಾನ? ಅಂದರೆ ಸ್ಪೆಸಿಫಿಕ್ ಜಾನ್ರ ಅಂತ ಇರಲಿಲ್ಲ, ಬಟ್ ನಂಗೆ ಈ ಥರ ಸಿನಿಮಾ ಇಷ್ಟ. ಅಂದರೆ ಈ ರಿಲೇಟಬಲ್, ಸ್ವಲ್ಪ ಹ್ಯೂಮನ್ ಎಮೋಷನ್ಸ್ಗೆ ರಿಲೇಟ್ ಆಗೋದು, ಸ್ಲೈಸ್ ಆಫ್ ಲೈಫ್ ಆ ಥರ ನಂಗೆ ಇಷ್ಟ ಆಗ್ತಾಯಿತ್ತು. ನನಗೂ ಆ ಥರ ಸಿನಿಮಾ ನೋಡೋದಕ್ಕೂ ಇಷ್ಟ. ಸೊ ಅದು ನರೇಷನ್ಗೆ ಬಂದಾಗ ಐ ಲೈಕ್ ಇಟ್. ಸೊ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಸಿನಿಮಾ ಅಂತ ಬಂದಾಗ ಮೊದಲಿಗೆ ಯಾರ ಹತ್ರ ಹೇಳಿದ್ರಿ? ಅಂದರೆ ಆ ಥರ ಒಂದು ಮೂಮೆಂಟ್ ಏನೂ ಇರಲಿಲ್ಲ, ಬಿಕಾಸ್ ನಾನು ಮೂರು ವೆಬ್ ಸೀರೀಸ್ ಆಗಲೇ ಮಾಡಿದ್ದೆ. ಸೊ ಅದು ಇವೆಂಚುಲಿ ಸಿನಿಮಾಗೆ ಟ್ರಾನ್ಸಿಷನ್ ಆಗಿದ್ದು. ಏನಕ್ಕಂದರೆ ನನಗೆ ಈ ಸಿನಿಮಾ ಸ್ಕ್ರಿಪ್ಟ್ ಇಷ್ಟ ಆಯಿತು. ಸೊ ಹಂಗೆ ಡಿಸ್ಕಷನ್ ಬಂತು. ಬಟ್ ಅಪ್ಪಂಗೆ ಹೇಳಿತ್ತು. ಅವಾಗ ಏನು ಸಜೆಷನ್ ಕೊಡಲಿಲ್ಲ ಅವರು? ಇಲ್ಲ, ಮಾಡು ಮಕ್ಕಳೇ ಅಂತ ಹೇಳಿದ್ರು ಅಷ್ಟೇ. ಮ್ಯಾಮ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಸಿನಿಮಾನ, ನೆಕ್ಸ್ಟ್ ಯಾರಿಗೆಲ್ಲ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಸಿನಿಮಾನ ಅಂತ? ಅಂದರೆ ನಂಗೆ ಇನ್ನೂ ಗೊತ್ತಿಲ್ಲ. ಬಟ್ ನಾನು ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀನಿ. ಐ ಆಮ್ ಲಿಸ್ನಿಂಗ್ ಟು ಸ್ಕ್ರಿಪ್ಟ್ಸ್ ಆ್ಯಂಡ್ ಅಂದರೆ ಆ ಕ್ಯಾರೆಕ್ಟರಿಗೆ ಯಾವ ಥರ ಬೇಕು ಡಿಪೆಂಡಿಂಗ್ ಆನ್ ದಟ್. ಈ ಸಿನಿಮಾದಲ್ಲೂ ಕೂಡ ಶಿವಣ್ಣ ಒಂದು ಡಿಫ್ರೆಂಟ್ ಆಗಿರುವಂಥ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಇಷ್ಟವರೆಗೆ ಅವರು ಯಾವತ್ತೂ ಕೂಡ ಈ ಕ್ಯಾರೆಕ್ಟರ್ ಪ್ಲೇ ಮಾಡಲಿಲ್ಲ ಅಂತ ಹೇಳಿ ಅಂದ್ಕೊಳ್ತಾವೆ. ಅದು ಕೂಡ ಒಂಥರ ಡೆಲಿವರಿ ಬಾಯ್ ಥರ. ಸೊ ನಾವು ಪೋಸ್ಟರ್ ನೋಡುವಾಗಲೇ ನಮಗೆ ತುಂಬಾ ಖುಷಿ ಆಗಿದೆ. ಆ ಒಂದು ಮೋಷನ್ಸ್ ಆಗಿರ್ಬೋದು ಅವ್ರದ್ದು ಸಖತ್ತಾಗಿದೆ. ಯಾಕೆ ಇದು ಶಿವಣ್ಣನಿಗೆ ಈ ಕ್ಯಾರೆಕ್ಟರ್ ಕೊಡಬೇಕು ಅಂತ ಹೇಳಿ ಅನಿಸ್ತು ನಿಮಗೆ ಅಂತ ಹೇಳಿ? ಡೈರೆಕ್ಟರ್ ಇಲ್ಲ ಮೇಡಮ್, ಆ ಪಾತ್ರ ಸಿನಿಮಾಲಿ ಮುಂಚೆನೇ ಇತ್ತು. ಅದೊಂದು ಸಣ್ಣ ಪಾತ್ರ, ಬಟ್ ಒಂದು ಜನಕ್ಕೆ ತುಂಬ ಪರಿಚಯ ಇರೋ ಮುಖನೇ ಬೇಕಿತ್ತು ಆ ಪಾತ್ರ ಮಾಡೋದಕ್ಕೆ. ಬಿಕಾಸ್ ಅದು ಅಷ್ಟೇ ಇಂಪಾರ್ಟೆಂಟು ಪ್ಲೇ ಮಾಡ್ತಿತ್ತು. ಬಟ್ ಚಿಕ್ಕ ಕ್ಯಾರೆಕ್ಟರ್ ಇತ್ತು, ತುಂಬ ಚಿಕ್ಕ ಪುಟ್ಟ ಗೆಸ್ಟ್ ಅಪಿರಿಯನ್ಸ್ ಥರನೇ ಬೇಕಿತ್ತು. ಆಗ ಒಂದಷ್ಟು ಆಪ್ಷನ್ಸ್ ನೋಡಿದ್ರಿ. ಓಕೆ, ಈ ಆ್ಯಕ್ಟರ್ನ ಕೇಳೋಣ, ಇಲ್ಲಾಂದರೆ ಈ ಆರ್ಟಿಸ್ಟ್ ಹತ್ರ ಹೋಗೋಣ ಅನ್ನೋದು ಒಂದಷ್ಟು ಆಪ್ಷನ್ ಡಿಸ್ಕಷನ್ ಬಂದಾಗ ಒಂದು ಪಾಯಿಂಟಲ್ಲಿ ಮೇಡಮ್ ಯಾಕೆ ನಮ್ಮ ತಂದೆಯವ್ರನ್ನೇ ಕೇಳಬಾರ್ದು ಶಿವಣ್ಣನ. ನಮಗೂ ಭಯ ಆಯಿತು ಸ್ಟಾರ್ಟಿಂಗಲ್ಲಿ, ಹೆಂಗೆ ಸಣ್ಣ ಪಾತ್ರ, ನಮಗೂ ಕೇಳೋಕೆ ಒಂದೇನೋ ಇರಬೇಕು, ತೂಕ ಇರಬೇಕಲ್ಲ. ಬಟ್ ಇಲ್ಲ, ಕಥೆಯಲ್ಲಿ ತೂಕ ಇದೆ ಆ ಪಾತ್ರಕ್ಕೆ. ಬಟ್ ಟೈಮ್ ತುಂಬ ಕಮ್ಮಿ ಇದೆ, ಸ್ಕ್ರೀನ್ ಟೈಮ್, ಒಂದು ಗೆಸ್ಟ್ ಅಪಿರಿಯನ್ಸ್ ಅಂದಾಗ
ಹೋಗಿ ಅಣ್ಣಗೆ ನರೇಟ್ ಮಾಡಿದ್ರಿ, ಅಣ್ಣಗೆ ತುಂಬ ಇಷ್ಟ ಆಯಿತು ಪಾತ್ರ. ಆ್ಯಂಡ್ ಅಣ್ಣ ಬಂದು ಮಾಡಿಕೊಟ್ಟೋದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಮೋಸ್ಟ್ಲಿ ಅಣ್ಣಗೂ ಅವ್ರ ಮಗಳು ಫಸ್ಟ್ ಸಿನಿಮಾಲಿ ಮಾಡ್ಬೇಕಂತಿತ್ತು ಆಸೆ ಇತ್ತೇನೋ. ಸಿನಿಮಾಕ್ಕೆ ಮತ್ತಷ್ಟು ತೂಕ ಸಿಕ್ಕಿದಾಗ ಆಯ್ತು ಅಂತ ಹೇಳಿ ಡೆಫಿನೆಟ್ಲಿ ನಮಗೆ ಬರೀ ಪ್ರಮೋಷನ್ಸಲ್ಲಿ ಅಲ್ದಿರಾನೆ ಸಿನಿಮಾಲ್ಲೂ ಒಂದು ಭಾಗ ಆಗಿ ಒಂದು ಸಿನಿಮಾಗೆ ಒಂದು ಒಂದು ಬೂಸ್ಟ್ ಕೊಡ್ತಿದ್ದಾರಲ್ಲ, ತುಂಬ ಖುಷಿ ಆಯಿತು. ಮ್ಯಾಮ್, ಯಾವಾಗ ನೀವು ಶಿವಣ್ಣಗೆ ಪ್ರೊಡ್ಯೂಸ್ ಮಾಡ್ತೀರಾ? ಅದು ನನಗೂ ಗೊತ್ತಿಲ್ಲ. ಅವರು ಫುಲ್ಲು 20 ಇನ್ನೊಂದು 4-5 ಇಯರ್ಸ್ ಬುಕ್ ಆಗಿಬಿಟ್ಟಿದ್ದಾರೆ. ಸೊ ಶಿವಣ್ಣನಿಗೆ ಪ್ರೊಡ್ಯೂಸ್ ಮಾಡೋದಾದ್ರೂ ಸಿನಿಮಾನ ಯಾವ ರೀತಿ, ಯಾವ ಜಾನರ್ ಇರುವಂತಹ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀರಾ? ಐ ಥಿಂಕ್ ಅ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಓನ್ಲಿ. ನನಗೂ ಒಂದು ಒಳ್ಳೆ ಸ್ಲೈಸ್ ಆಫ್ ಲೈಫ್ ಮೂವಿ ಆರ್ ಮೇ ಬಿ ಅ ಗುಡ್ ಥ್ರಿಲ್ಲರ್, ಸಮಥಿಂಗ್ ಲೈಕ್ ದಟ್. ನಿವೇದಿತಾ ಅವರು ಏನು ಸ್ಟಡಿ ಮಾಡಿದ್ದಾರೆ, ಇನ್ ದ ಸೆನ್ಸ್ ಏನು ಕಲ್ತಿದ್ದಾರೆ ಅಂತ? ಓಕೆ, ಸೊ ನಾನು ಸೈನ್ಸ್ ಓದಿ ಐ ಡಿಡ್ ಮೈ ಆರ್ಕಿಟೆಕ್ಚರ್, ಐ ಡಿಡ್ ಅ ಕೋರ್ಸ್ ಇನ್ ಜ್ಯುವೆಲ್ರಿ ಡಿಸೈನಿಂಗ್, ಈಗ ಪ್ರೊಡಕ್ಷನ್. ಯಾವಾಗಾದರೂ ಅಂದ್ಕೊಂಡಿದ್ರಾ, ನಾವೀಗ ಸಣ್ಣದಿರುವಾಗೆಲ್ಲ ಅಂದ್ಕೊಂಡಿರ್ತೀವಿ ನಾವು ಡಾಕ್ಟರ್ ಆಗಬೇಕು, ಹೀರೋಯಿನ್ ಆಗಬೇಕು, ಟೀಚರ್ ಆಗಬೇಕು ಅನ್ನುವಂಥದ್ದು. ನೀವೇನಾದರೂ ಅಂದ್ಕೊಂಡಿದ್ದದಿದೆಯಾ? ನಾನು ಪ್ರೊಡ್ಯೂಸರೇ ಆಗಬೇಕಂತೇಳಿ ಅಂದ್ಕೊಂಡಿದ್ರು, ಅಲ್ಲ ಡಾಕ್ಟರ್, ಇಂಜಿನಿಯರ್, ಇನ್ನೊಂದು ಆ್ಯಕ್ಟ್ರ್ ಮಕ್ಕಳಿಗೆ ಯಾವತ್ತೂ ಕೂಡ ಆ್ಯಕ್ಟ್ರ್ ಆಗಬೇಕು ಅನ್ನುವಂಥ ಆಸೆ ಇರುತ್ತಪ್ಪ. ನಿಮ್ಗೆ ಹಂಗೇನಾದರೂ ಇತ್ತ? ಇಲ್ಲ, ಪ್ರೊಡ್ಯೂಸರ್ ಆಗಬೇಕಂತ ಯೋಚನೆ ಮಾಡಿರಲಿಲ್ಲ. ಬಟ್ ನಾನು ಯಾವಾಗಲೂ ಸ್ವಲ್ಪ ಕನ್ಫ್ಯೂಷನಲ್ಲೇ ಇರ್ತಾ ಇದ್ದೆ. ಸೊ ಡಿಫ್ರೆಂಟ್ ಫೇಸಸ್ ಆಫ್ ಲೈಫಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಅಂತ ಯೋಚನೆ ಮಾಡಿದ್ದೆ. ನೀವೇನಾಗಬೇಕು ಅನ್ಕೊಂಡಿದ್ರಿ? ನಾನು ಜರ್ನಲಿಸ್ಟ್ ಆಗಬೇಕಂತ ಅಂದ್ಕೊಂಡಿದ್ದೆ. ವೆರಿ ನೈಸ್. ವೆರಿ ನೈಸ್. ಓಕೆ, ಏನು ಓದಿದ್ದೀರಾ? ಎಸ್, ಜರ್ನಲಿಸಮಲ್ಲಿ ಮಾಸ್ ಕಮ್ಯುನಿಕೇಷನ್ ಮಾಡಿದ್ದೇನೆ ಸರ್ ನಾನು. ನೈಸ್. ಫುಲ್ ವೆಲ್ ಪ್ರಿಪೇರ್ಡ್ ಇದ್ದಾರೆ. ಓಕೆ. ನಾವು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ ನಿವೇದಿತಾ ಶಿವಣ್ಣನ ಮಗಳು ಅಂತ ಹೇಳಿ. ಶಿವಣ್ಣ ಯಾವಾಗಾದ್ರೂ ಪೇರೆಂಟ್ಸ್ ಮೀಟ್ ಅಟೆಂಡ್ ಆಗಿದ್ದಿದ್ಯಾ? ಇಲ್ಲ, ಅಮ್ಮನೇ ಬರ್ತಾಯಿದ್ರು. ಅಮ್ಮನೇ ನೀವು ಯಾವತ್ತೂ ಕರ್ಕೊಂಡೇ ಹೋಗ್ಲಿಲ್ಲ? ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕರ್ಕೊಂಡು ಹೋಗಿಲ್ಲ, ಬಟ್ ಬೇರೆದಕ್ಕೆಲ್ಲ ಬರ್ತಾ ಇದ್ರು. ಮೋಸ್ಟ್ಲಿ ಟೀಚರ್ಸ್ ಕರೀತಿದ್ರೇನೋ ನೀವು ಅಪ್ಪನ ಕರ್ಕೊಂಬಂದ್ರೆ ಪಾಸ್ ಮಾಡ್ತೀನಿ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್, ಸ್ಪೋರ್ಟ್ಸ್ ಡೇ ಅದು ಇದು ಅದಕ್ಕೆಲ್ಲ. ಸ್ಪೋರ್ಟ್ಸ್ ಡೇ ಅಟೆಂಡ್ ಆಗಿದ್ದಿದ್ಯಾ? ಹಾ, ಅವ್ರು ಬಂದಿದ್ದಾರೆ. ನಿಮ್ ಜೊತೆನೂ ಓಡಿದಿದ್ಯಾ ಅವ್ರೇನಾದ್ರು? ಐ ಥಿಂಕ್ ಪೇರೆಂಟ್ಸ್ ಇದ್ರಲ್ಲಿ ಏನೋ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಹಾ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರು ಬಂದರೆ, ದೊಡ್ಡ ಮನೆ ಅಂತ ಬಂದಾಗ ಅದಕ್ಕಿರುವಂಥ ಒಂದು ರೆಸ್ಪೆಕ್ಟ್ ಲೆವೆಲೇ ಬೇರೆ ಇದೆ ಮ್ಯಾಮ್. ಎಲ್ರಿಗೂ ನಿಮ್ಮ ಮೇಲೆ ತುಂಬ ಒಂದು ನಂಬಿಕೆ ಇದೆ, ನಿವೇದಿತ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ದೊಡ್ಡ ಮನೆ ವಿಶಸ್ ಯಾವ ರೀತಿ ಬಂದಿದೆ ನಿಮಗೆ? ಅಂದರೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಅವರೆಲ್ಲರೂ ಮೂವಿ ನೋಡೋಕೆ ಕಾಯ್ತಾ ಇದ್ದಾರೆ. ಎಸ್, ವಂಶಿ ಸರ್, ಈ ಸಿನಿಮಾದಲ್ಲೂ ಚೆನ್ನಾಗಿರುವಂಥ ರೋಲ್ ಪ್ಲೇ ಮಾಡಿದ್ದೀರಾ. ಈ ರೋಲ್ ಪ್ಲೇ ಮಾಡಿದಾಗ ನಿಮಗೆ ಏನಾದರೂ ಅನಿಸಿದ್ದಿದೆಯಾ, ಯಾಕೆ ಇಂಥ ಒಂದು ರೋಲ್ ಇದು ಇನ್ನೊಂಥರ ಡಿಫ್ರೆಂಟ್ ಆಗಿದೆ, ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾ ಇತ್ತಾ ಅನ್ನುವಂಥದ್ದು ಜನರಿಗೆ ಏನಾದರೂ? ಅದು ಮೋಸ್ಟ್ಲಿ ಕ್ವಶನ್ ಸಿನಿಮಾ ಆದ್ಮೇಲೆ ಕೇಳಬೇಕು. ನಂಗೆ ಇವಾಗ ಹೆಂಗ್ ಗೊತ್ತಾಗುತ್ತೆ, ಇನ್ನೂ ಜಾಸ್ತಿ ಹೆಂಗ್ ಕನೆಕ್ಟ್ ಆಗ್ತಿತ್ತು ಅಂತ ನಂಗೆ ಗೊತ್ತಾಗಿಲ್ಲ. ಬಿಕಾಸ್ ಸ್ಕ್ರಿಪ್ಟಲ್ಲಿ ಎಷ್ಟು ಕನೆಕ್ಟ್ ಆಗುತ್ತೆ, ಅಂದರೆ ಕನೆಕ್ಟ್ ಆಗೋಕ್ಕೆ ಜನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಎಫರ್ಟ್ಸ್ ಹಾಕಿದ್ದೀವಿ, ಮಾಡಿದ್ದೀವಿ. ಬಟ್ ಎಷ್ಟು ಕನೆಕ್ಟ್ ಆಯಿತು, ಎಷ್ಟು ಬಿಡ್ತು ಅನ್ನೋದು ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಮೇಡಮ್. ಓಕೆ, ಎಷ್ಟು ಸಾಂಗ್ಸ್ ಇದೆ ಈ ಸಿನಿಮಾಲಿ? ಅಂದರೆ ಸಿನಿಮಾಲಿ ಇದು ಒಂಥರ ಮ್ಯೂಸಿಕಲ್ ಸಿನಿಮಾ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಥೀಮ್ಸ್ ಇದೆ ಸಿನಿಮಾಲಿ. ಆ್ಯಂಡ್ ಮೇಜರ್ಲಿ 5 ಸಾಂಗ್ಸ್ ಬರುತ್ತೆ. ಅದು ಬಿಟ್ಟು ಚಿಕ್ಕ ಸಾಂಗ್ ಒಂದು 2-3 ಬರುತ್ತೆ ಸಿನಿಮಾಲಿ. ಆ್ಯಂಡ್ ಚರಣ್ ಸರು ಈ ಸಿನಿಮಾಗೆ ವೆರಿ ಸ್ಪೆಷಲ್ ಕೈಂಡ್ ಆಫ್ ಅಪ್ರೋಚ್ ಹೋಗಿದ್ದೀವಿ ಸಿನಿಮಾ ಟ್ರೀಟ್ಮೆಂಟ್ ವೈಸ್. ರೆಗ್ಯುಲರ್ ಮ್ಯೂಸಿಕ್ ಬಿಟ್ಟು ಒಂದು ಆರ್ಕೆಸ್ಟ್ರಲ್ ಲೆವೆಲ್ ಟೈಪ್ಗೆ ನಾವು ಅಪ್ರೋಚ್ ಆಗಿದ್ದೀವಿ. ಆ್ಯಂಡ್ ಒಳ್ಳೆ ಮ್ಯೂಸಿಕಲ್ ಎಂಟರ್ಟೈನರ್ ಕೂಡ ಮೇಡಮ್ ಫೈರ್ಫ್ಲೈ. ಸರ್, ಈ ಸಿನಿಮಾದಲ್ಲಿ 5 ಸಾಂಗ್ ಇದೆ ಅಂತ ಹೇಳಿದ್ರಿ, ನಿಮ್ಮದು ಫೇವ್ರೇಟ್ ಆಗಿರುವಂತಹ ಸಾಂಗ್ಸ್ ಯಾವುದು ಸರ್? ಅದಿನ್ನೂ ಬಂದಿಲ್ಲ ಮೇಡಮ್, ವೆರಿ ಸೂನ್ ಬರುತ್ತೆ. ಅಂದರೆ ಫೈರ್ಫ್ಲೈ ಟೈಟಲ್ ಟ್ರ್ಯಾಕ್ ಒಂದಿದೆ, ಅದು ನೀವು ಲಾಸ್ಟಲ್ಲಿ ಕೇಳ್ತಿರೋ ಫೈರ್ಫ್ಲೈ, ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಟ್ ಥೀಮ್ ಸಾಂಗ್ ಈಸ್ ಮೈ ಫೇವ್ರೇಟ್. ಸರ್, ನಾವು ಪೋಸ್ಟರ್ ನೋಡಿದಾಗ ಈ ಫೈರ್ಫ್ಲೈ ಅನ್ನುವಂಥದ್ದು ಅದರಲ್ಲಿ ಸರ್ಕಲ್ ಥರ ಹಾರಾಡ್ತಾ ಇದ್ದಾಗ ಅನಿಸುತ್ತೆ. ಈ ಸಿನಿಮಾದಲ್ಲಿ ಎಲ್ಲ ವಿಷಯದಲ್ಲೂ ನೀವು ಹಾರಾಡ್ತಾ ಇರ್ತೀರಾ, ಅಲ್ಲ ಎಲ್ಲದಕ್ಕೂ ಜೈ ಅಂತ ಹೇಳಿ ಹೋಗ್ತೀರಾ, ಹಿಂಗಂತ? ಅಷ್ಟೆಲ್ಲ ಇದೆಯಾ ಪೋಸ್ಟರ್? ನಾನೇ ಅಷ್ಟೇ ನೋಡಿಲ್ಲ. ಇಲ್ಲ, ಪೋಸ್ಟರ್ ಸರ್ಕಲ್ ಅಂದರೆ ಇದೊಂದು ಸರ್ಕಲ್ ಆಫ್ ಲೈಫ್. ಅಂದರೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೊಂದು
ಏನು ನಡೆದ್ರೆ ಕೂಡ ಫ್ಲೈಓವರ್ ತರ ಹೋಗ್ತಾ ಇರ್ತೀರಾ, ಅಲ್ಲಲ್ಲಿ ಸ್ಟಾಪ್ ಆಗ್ತಾ ಇರ್ತೀರಾ? ಅಲ್ಲಲ್ಲಿ ಸ್ಟಾಪ್ ಆಗಿ ನಿಲ್ಲಿಸಿ ಮುಂದಕ್ಕೆ ಹೋಗಿ ಇದಕ್ಕೆ ಹೋಗಿ ಘಾಟ್ ರೋಡಲ್ಲೆಲ್ಲ ಬಂದು ಲಾಸ್ಟಿಗೆ ಫ್ಲೈಓವರ್ ಸಿಗುತ್ತಾ, ಹೈವೇ ಸಿಗುತ್ತಾ, ಇಲ್ಲಾಂದ್ರೆ ಕಾಡಲ್ಲಿ ಕಳ್ದೋಗ್ತಾನ, ಅದು ಸಿನಿಮಾದ ನೋಡಿ. ಸರ್ ಏನ್ ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದ್ದೀರಾ ಸರ್ ಈ ಸಿನಿಮಾದಲ್ಲಿ? ಏನಿಲ್ಲ ಮೇಡಮ್, ಎಂಟರ್ಟೈನ್ಮೆಂಟ್ ಮೆಸೇಜ್ ಸಣ್ಣದಾಗಿರುತ್ತೆ. ಲೈಫ್ ಆರಾಮಾಗಿ ಲೀವ್ ಮಾಡಿ ಅಷ್ಟೇ. ಲಿವ್ ಇನ್ ದ ಮೊಮೆಂಟ್. ನಿವೇದಿತಾ ಮ್ಯಾಮ್ಗೆ ಕೇಳಲೇಬೇಕು ಮ್ಯಾಮ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಈ ಮಾತಾಡೋ ವಿಚಾರದ ಸ್ವಲ್ಪ ದೂರನೇ ಇದ್ರಿ, ಯಾಕೆ ಮ್ಯಾಮ್ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳಿ? ಅಂದರೆ ಅದು ಬೆಳೆದಿದ್ದೆ ಹಾಗೆ, ಬಟ್ ಐ ಥಿಂಕ್ ಅಂದರೆ ಇವಾಗ ನಂಗೆ ಮಾತಾಡೋಕ್ಕೇನೋ ಇದೆ, ನನ್ನ ಸಿನಿಮಾ ಬಗ್ಗೆ ಮಾತಾಡೋಕ್ಕಿದೆ, ಸೊ ಇವಾಗ ಬರ್ತಾ ಇದ್ದೀನಿ. ನಾವೆಲ್ಲರೂ ಕಾಯ್ತಾ ಇದ್ವಿ ನಿವೇದಿತಾ ಅವ್ರು ಯಾವಾಗ ಮಾತಾಡ್ತಾರೆ ಬಟ್ ಅವಾಗೇನೂ ಇರಲಿಲ್ಲ ಅಲ್ವಾ, ನಾನೇನು ಮಾತಾಡೋಕ್ಕೇನೂ ಇರಲಿಲ್ಲ. ನಾವು ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಮೈ ಸಿನಿಮಾ, ಅಂದರೆ ಪ್ರಮೋಟ್ ಮಾಡೋಕ್ಕೆ ಬರಬೇಕು. ಸೊ ನಾವು ಐ ಆಮ್ ಟಾಕಿಂಗ್. ಮುಗೀತು ಕತೆ. ನಿವೇದಿತಾ ಮ್ಯಾಮ್ ಏನು ಗೊತ್ತಾ, ನಿಮಗೆ ಯಾರೋ ಒಬ್ರು ಇಂಡಸ್ಟ್ರಿಯಲ್ಲಿ ಕ್ರಶ್ ಇದ್ದಾರಂತಪ್ಪ, ಅದೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು ಓಡಾಡ್ತಾ ಇದೆ. ಈ ಕ್ರಶ್ ಬಗ್ಗೆ ಏನು ಹೇಳ್ತೀರಾ? ಯಾರು? ಅಲ್ಲ ನಿಮ್ಮ ಹತ್ರನೇ ಕೇಳಬೇಕು. ರಕ್ಷಿತ್ ಶೆಟ್ಟಿಯ? ಯಶ್ ನಂಗೆ ಮುಂಚೆಯಿಂದ ಯಶ್ ಅವರು ಆ್ಯಕ್ಟಿಂಗ್ ಇಷ್ಟ. ಎಸ್, ಕೊನೆಯದಾಗಿ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಯಾವಾಗ ಬರ್ತಾ ಇದೆ? April 24th ಬರ್ತಾ ಇದೆ. ಅಲ್ಲ ನಿಮ್ಮ ಹತ್ರನೇ ಕೇಳುವ ಅಂತ. ಹಂಗೆ ನಮ್ಮ ಸಿನಿಮಾ ಫೈರ್ಫ್ಲೈ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾಮ್ಲೀಸ್ ಜೊತೆ ಎಲ್ಲರ ಜೊತೆ ಬಂದು ಸಿನಿಮಾ ಥಿಯೇಟರಲ್ಲಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಫೈರ್ಫ್ಲೈ ಇದೇ ಏಪ್ರಿಲ್ 24ಕ್ಕೆ ಬರ್ತಿದೆ. ಆ್ಯಂಡ್ ನಿಮ್ಮ ಫ್ಯಾಮ್ಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಒಂದು ಒಳ್ಳೆ ಸಮ್ಮರ್ ಹಾಲಿಡೇಸ್ಗೆ ಒಂದು ಒಳ್ಳೆ ಸಿನಿಮಾ ತೋರಿಸ್ಬೇಕಂದ್ರೆ ಅದು ಡೆಫಿನೆಟ್ಲಿ ಫೈರ್ಫ್ಲೈ ಆಗಿರುತ್ತೆ. ಆ್ಯಂಡ್ ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಆಲ್ ದಿ ವೆರಿ ಬೆಸ್ಟ್ ಫೈರ್ಫ್ಲೈ ಟೀಮಿಗೆ ಅಂತ ಹೇಳ್ತಾ, ನಾವು ಇದೇ ರೀತಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರಿ, ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತೇವೆ. ಗೆಸ್ ಇದೇ ರೀತಿ ಚೆನ್ನಾಗಿ ಆ್ಯಕ್ಟಿಂಗು ಮಾಡ್ತಾ ಇರಿ, ಡೈರೆಕ್ಟು ಮಾಡ್ತಾ ಇರಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಫೈರ್ಫ್ಲೈ ಸಿನಿಮಾದ ಜೊತೆ ಮಾತುಕತೆ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.